ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸ್ವಯಂಭುವೇ ನಮಃ. ದಿವೇ ದಿವೇ ಸೂರ್ಯೋ ದರ್ಶತೋಭೂತ್ ಪತಿಂ ವೋ ಅಜ್ಞಾನಾಂ ವಿಸಜ್ಞಾನ್ ಯುರ್ವಿಹ್ಯ ಸುಕ್ರತುರ್ಧಾತ್ ಧೇನೂನಾಮಿ ಶುದ್ಧಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 284ನೇ ಭಾಗ ಇದು. ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮದ ಸ್ತೋತ್ರವನ್ನು ನಾವೀಗ ಆಲಿಸ್ತಾ ಇದ್ದೇವೆ. ಅದರಲ್ಲಿ ಇವತ್ತು ನಾವು ನೋಡಬೇಕಾಗಿರುವಂತಹ ಮಂತ್ರ 38ನೇಯ ಸ್ವಯಂಭೂ ಅನ್ನುವ ಮಂತ್ರ. ಬೃಹತಿ ಮಂತ್ರ 34ನೇದು. ಸ್ವಯಂಭೂ ಅಂತ ಶಬ್ದ ನಾವಿವತ್ತು ನೋಡುವಂಥದ್ದು. ಸ್ವಯಂಭೂ ಅಂದರೆ ತನ್ನಿಂದ ತಾನೇ ಹುಟ್ಟಿರುವಂಥವನು ಅಂತದರ ಅರ್ಥ. ಮತ್ತೆ ಈ ಸ್ವಯಂಭೂ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳು ಆಗಬಹುದು. ತಾನೇ ಹುಟ್ಟಿದವನು ಅಂತ ಒಂದರ್ಥ, ತಾನೇ ನಮ್ಮ ಮನಸ್ಸಿನಲ್ಲಿ ಆವಿರ್ಭವಿಸಿ ನಮಗೆ ಪ್ರತ್ಯಕ್ಷವನ್ನ ಕೊಡುವಂಥವನು. ಅವನು ನಮ್ಮ ಸಾಧನೆಯಿಂದ ಪ್ರತ್ಯಕ್ಷನಾಗಬೇಕು ಅಂತ ನಾವು ಪ್ರಯತ್ನಿಸಿದರೂ ಕೂಡ ಅದಾಗಲಿಕ್ಕಿಲ್ಲ. ಆತ ಬಯಸಿ ತನ್ನನ್ನು ನಮಗೆ ತೋರಿಸಿಕೊಳ್ಬೇಕು. ಇದು ಒಂದು ಮುಖ್ಯವಾದಂಥ ಅರ್ಥ. ಸ್ವಯಂಭೂ ಅಂದರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನಲ್ಲಿ ಇದ್ದಾನೆ ಅಂತನ್ನುವುದು ಮತ್ತೂ ಒಂದು ಅರ್ಥ, ನಾವೀಗ ನೋಡುವಂಥ ಮತ್ತೊಂದು ಅರ್ಥ. ಸ್ವತಂತ್ರನಾದವನು ಅಂತ ಮತ್ತೊಂದು ಅರ್ಥ. ಸ್ವ ಅಂದರೆ ಸ್ವತಂತ್ರ ಅಂತ ಅರ್ಥ. ಸ್ವ ಅಂದರೆ ಸ್ವೀಯ, ತನ್ನವನಾದಂತಹ ವಾಯುವನ್ನ ಪ್ರಾಣನನ್ನ ಮುನ್ನಡೆಸುವವನು. ಹೀಗೆ ಅನೇಕ ಅರ್ಥಗಳನ್ನು ನಾವು ಆ ಸ್ವಯಂಭೂ ಅನ್ನುವುದಕ್ಕೆ ಗಮನಿಸಬಹುದು. ಭೂಹು ಅನ್ನುವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥವೂ ಇದೆ. ತನ್ನಷ್ಟಕ್ಕೆ ತಾನೇ ಪೂರ್ಣನಾದವನು. ಈ ಭಗವಂತನಿಗೆ ಈ ಸಾಧನೆಯ ಮಾರ್ಗದಲ್ಲಿ ಏರಿ ಆಮೇಲೆ ಪೂರ್ಣತೆಯನ್ನು ಸಂಪಾದನೆ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಅವನು ಪರಿಪೂರ್ಣನಾಗಿಯೇ ಇದ್ದಾನೆ. ಹೀಗೆ ಭೂ ಅಂದರೆ ಪೂರ್ಣ ಅಂತ ಮತ್ತೊಂದು ಅರ್ಥ. ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಪ್ರಾಚೀನ ಕರ್ಮ, ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಹುಟ್ಟುವಂಥವ್ರು. ಆದರೆ ಈತ ಮಾತ್ರ ಯಾವುದೇ ಕರ್ಮದ ಹಿನ್ನೆಲೆ ಇಲ್ಲದೇನೆ ಕೇವಲ ತನ್ನ ಲೀಲೆಯಿಂದ, ತನ್ನ ಮಾಯೆಯಿಂದ ಹುಟ್ಟುವಂಥವನು. ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯೆಯ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿರುವಂತೆ, ಆತ್ಮ ಮಾಯೆಯ, ನನ್ನ ಇಚ್ಛೆಯಿಂದಲೇ ನಾನು ಹುಟ್ಟುವಂಥವನು. ಇವಿಷ್ಟು ಅರ್ಥಗಳೆಲ್ಲವೂ ಕೂಡ ಆ ಸ್ವಯಂಭೂ ಅನ್ನುವ ಶಬ್ದಕ್ಕಿದೆ. ಇನ್ನೂ ಅನೇಕ ಅರ್ಥಗಳನ್ನು ಮುಂದೆ ನೋಡೋಣ. ನಮಗೆ ಬಹಳ ಮುಖ್ಯವಾಗಿ ನಮ್ಮ ಸಾಧನೆಯಲ್ಲಿ ಉಪಯುಕ್ತ ಆಗುವಂತಹ ಅರ್ಥ ಅಂದರೆ, ನಾವು ನಮ್ಮ ಅಧ್ಯಯನ, ತಪಸ್ಸು ಇತ್ಯಾದಿಗಳನ್ನು ಮಾಡಿ ನಮ್ಮ ಮೇಧಾಶಕ್ತಿಯಿಂದ ಆ ಭಗವಂತನನ್ನು ತಿಳಿದುಕೊಂಡು ಬಿಡ್ತೇವೆ. ನಮ್ಮ ಪ್ರಯತ್ನದಿಂದ ನಾವು ಏನೆಲ್ಲವನ್ನೂ ಮಾಡಿಬಿಟ್ಟೇವು ಅನ್ನುವಂಥ ಅಹಂಕಾರ ಇರಬಾರದು. ಯಮೈವೇಷ ವೃಣುತೆ ತೇನ ಲಭ್ಯ ನಾಯಮಾತ್ಮ ಪ್ರವಚನೇನ ಲಭ್ಯ
ಈ ಭಗವಂತನನ್ನ ನಾವು ತಿಳಿದುಕೊಂಡು ಮತ್ತೊಬ್ಬರಿಗೆ ಪ್ರವಚನ ಮಾಡ್ತೇವೆ. ಅದರಿಂದ ನಮ್ಮಂತೆ ಅವರು ಕೂಡ ಈ ಪರಮಾತ್ಮನ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಂತೆ ಅವರೂ ಕೂಡ ಆ ಸದ್ಗತಿಯನ್ನು ಪಡಿತಾರೆ ಇತ್ಯಾದಿ ಯಾವ ಭ್ರಮೆಯೂ ನಮಗಿರಬಾರದು. ನಮ್ಮ ಮೇಧಾಶಕ್ತಿ, ನಮ್ಮ ಸ್ಮರಣ ಶಕ್ತಿಯೂ ಇದಕ್ಕೆ ಉಪಯೋಗಿ ಆಗುವುದಿಲ್ಲ. ನ ಮೇಧೆಯ ನ ಬಹುನಾಶ್ರುತೇನ ಯಮೈವೇಷ ವೃಣುತೆ ತೇನ ಲಭ್ಯ. ಈ ಭಗವಂತ ತಾನು ತನ್ನನ್ನ ಯಾರಿಗೆ ಯಾವ ಕಾಲದಲ್ಲಿ ತೋರಿಸಿಕೊಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅಂಥ ವ್ಯಕ್ತಿಗೆ ಆ ಕಾಲದಲ್ಲಿ ಆ ದೇಶದಲ್ಲಿ ಆತ ಪ್ರಕಟನಾಗ್ತಾನೆ. ಇದು ಸ್ವಯಂಭೂ ಅಂತನ್ನುವುದಕ್ಕೆ ಮುಖ್ಯವಾಗಿ ಇರಬೇಕಾದಂಥ ನಾವು ತಿಳ್ಕೊಳ್ಬೇಕಾದಂಥ ಅರ್ಥ. ತಸ್ಯೈಷ ಆತ್ಮ ವಿವೃಣತೆ ತನೋಂ ಸ್ವಾಂ. ತನ್ನ ಸ್ವರೂಪವನ್ನು ತೆರೆದು ತೋರಿಸ್ತಾನೆ. ಸ್ವಯಮೇವ ಭಾವಯತಿ. ಭಾವಯತಿ ಅಂದರೆ ತೆರೆದು ತೋರಿಸ್ತಾನೆ ಅಂತ ಮತ್ತೊಂದು ಅರ್ಥ. ಹೀಗೆ ಭಗವಂತನಿಗೆ ನಾವು ಪೂರ್ಣವಾದಂತಹ ಮನಸ್ಸಿನಿಂದ ಶರಣಾಗತರಾಗಬೇಕು. ನಮ್ಮ ಯಾವುದೇ ಮಹಾ ಸಾಧನೆಯಿಂದಲೂ ನಾವು ನಿನ್ನನ್ನು ನೋಡ್ಲಿಕ್ಕಾಗೋದಿಲ್ಲ. ನೀನು ಕೃಪೆಯಿಂದ ನಿನ್ನನ್ನು ನಮಗೆ ತೋರಿಸಿದರೆ ಸಾಧ್ಯ, ಇಲ್ಲದೆ ಹೋದರೆ ಇದ್ಯಾವುದೂ ಸಾಧ್ಯವಿಲ್ಲ ಅಂತ ಒಂದು ಎಚ್ಚರ ನಮಗಿರಬೇಕು. ಹಾಗಿರಬೇಕಾದಂತಹ ಒಂದು ಎಚ್ಚರವನ್ನು, ಭಗವಂತನ ಸ್ವತಂತ್ರತ್ವವನ್ನು ಮತ್ತೆ ನಮ್ಮ ಅಸ್ವಾತಂತ್ರ್ಯವನ್ನು ನಮಗೆ ಮನದಟ್ಟು ಮಾಡಿಸುವಂಥ ಒಂದು ಮಂತ್ರ ಇದು, ಈ ಸ್ವಯಂಭೂ ಅನ್ನುವಂಥ ಮಂತ್ರ. ಈ ಸ್ವಯಂಭೂ ಶಬ್ದವನ್ನು ಚತುರ್ಥಿ ವಿಭಕ್ತ್ಯಂತವಾಗಿ ನಾವು ಉಚ್ಚರಿಸುವಾಗ ಸ್ವಲ್ಪ ಅದರ ಬಗ್ಗೆ ಗಮನ ಇರಬೇಕು. ಸ್ವಯಂಭವೇ ನಮಃ ಅಂತ ಕೆಲವು ಕಡೆ ಹಾಕಿರ್ತಾರೆ. ಶಂಭವೇ ನಮಃ ಮುಂದಿನ ಮಂತ್ರ ಶಂಭವೇ ನಮಃ, ಅದು ಸರಿ. ಆದರೆ ಸ್ವಯಂಭೂ ಶಬ್ದಕ್ಕೆ ಸಂಬಂಧಪಟ್ಟಂತೆ ಸ್ವಯಂಭವೇ ನಮಃ ಅಂತ ಹೇಳಬಾರ್ದು, ಸ್ವಯಂಭುವೇ ನಮಃ ಅಂತ ಅದನ್ನ ಉಚ್ಚರಿಸಬೇಕು. ಈ ಶಬ್ದ ಸ್ವಯಂಭೂ ಅನ್ನೋ ಶಬ್ದ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬ್ರಹ್ಮಸ್ವಯಂಭೂ ಬ್ರಹ್ಮಣೇ ನಮಃ ಅಂತ ಸ್ವಯಂಭೂ ಅಂತ ನಪುಂಸಕಲಿಂಗದ ಒಂದು ಶಬ್ದವೂ ಇದೆ. ಸ್ವಯಂಭೂ, ಸ್ವಯಂಭುನಿ, ಸ್ವಯಂಭೂನಿ ಅಂತ. ಅದು ಅಲ್ಲಿ ಚತುರ್ಥಿ ವಿಭಕ್ತಿ, ಸ್ವಯಂಭುನೇ ಅಂತ ಹೀಗಾಗ್ತದೆ. ಸ್ವಯಂಭೂಹು ಅಂತ ಪುಲ್ಲಿಂಗ ಆದಾಗ ಸ್ವಯಂಭೂಹು, ಸ್ವಯಂಭುವಃ, ಸ್ವಯಂಭುವೌ, ಸ್ವಯಂಭುವಃ ಹೀಗೆಲ್ಲ ಆ ಶಬ್ದಗಳಾಗ್ತವೆ. ಅಲ್ಲಿ ಸ್ವಯಂಭುವೈ ಅಥವಾ ಸ್ವಯಂಭುವೆ ಅಂತ ಹೀಗೆ ಎರಡು ಚತುರ್ಥಿ ವಿಭಕ್ತಿಗಳನ್ನು ತೋರಿಸಿದ್ದಾರೆ. ಸ್ವಯಂಭುವೆ ಅಂತ ಒಂದು ಚತುರ್ಥಿ ವಿಭಕ್ತಿಯನ್ನಾದರೂ ನಾವು ಇಟ್ಕೋಬಹುದು. ಆದರೆ ಸ್ವಯಂಭವೆ ಅಂತ ಭ ಅನ್ನುವುದು ಉಚಿತ ಆಗೋದಿಲ್ಲ. ಇದು ಆ ಶಬ್ದದ ಬಗ್ಗೆ ನಾವು ಗಮನಿಸಬೇಕಾದಂತಹ ಒಂದು ಅಂಶ. ಇದು ಆ ನಾಮ. ಇನ್ನು ಮುಂದೆ ಆ ನಾಮಕ್ಕೂ ಬೃಹತಿ ಸಹಸ್ರ ಮಂತ್ರಕ್ಕೂ ಇರುವಂತಹ ಸಂಬಂಧವನ್ನು ನೋಡೋಣ. ರಘುನಾಥ ತೀರ್ಥರು ಆ ಮಂತ್ರದ ವ್ಯಾಖ್ಯಾನವನ್ನು ಹೀಗೆ ಮಾಡಿದ್ದಾರೆ. ಇಂದ್ರನ ಅಥವಾ ಇಂದ್ರನಾಮಕನಾದ ಪರಮಾತ್ಮನ ಮಹಾತ್ಮ್ಯಗಳ ಬಗ್ಗೆ ಹಿಂದಿನ ಮಂತ್ರದಲ್ಲೂ ಕೂಡ ಹೇಳಿದ್ದಾರೆ. ಇಲ್ಲಿಯೂ ಕೂಡ ಅದನ್ನೇ ವರ್ಣನೆ ಮಾಡ್ತಾರೆ. ಯಾನಿ ಅಕರೋದ್ ಇಂದ್ರ ತಾನೇ ಅನಂತತ್ವಾತ್ ಲೇಷತೋ ದರ್ಶಯತಿ. ಅನೇಕ ಮಹಾಕಾರ್ಯಗಳನ್ನು ಇಂದ್ರ ಮಾಡಿದ್ದಾನೆ, ಅದರಲ್ಲಿ ಕೆಲವನ್ನ ಈಗ ತೋರಿಸ್ತಾ ಇದ್ದಾರೆ. ದಿವೇ ದಿವೇ ಅಂತಿದೆಯಲ್ಲ, ಪ್ರತಿನಿತ್ಯ ಇಂದ್ರ ಮಾಡುವಂತಹ ಒಂದು ಕೆಲಸ ಇದೆ. ಈ ಸೂರ್ಯ ಅಸುರರಿಂದ ಆವೃತನಾಗಿರ್ತಾನೆ. ಸೂರ್ಯನನ್ನ ಅಸುರರು ಮುಚ್ಚಾಕಿರ್ತಾರೆ. ಅಂಥ ಸೂರ್ಯನಿಗೆ ಕವಿದಿದ್ದಂಥ ಮುಸುಕನ್ನ ಈ ಇಂದ್ರ ಸರಿಸಿ ಹಾಕ್ತಾನೆ. ಯಾಕೆಂದ್ರೆ ಸೂರ್ಯನಿಗೆ ಉಪರೋಧಕರಾದಂತಹ, ಸೂರ್ಯನ ಉದಯಕ್ಕೆ ಅಸ್ತಮಯಕ್ಕೆ ಉಪರೋಧಕರಾದಂತಹ ವೃತ್ರ, ಮಂದೇಹ ಮೊದಲಾದ ರಾಕ್ಷಸರನ್ನ ಕೊಂದಾಕಿ ಪ್ರತಿನಿತ್ಯ ಸೂರ್ಯನು ನಮ್ಮ ಕಣ್ಣಿಗೆ ಕಾಣುವಂತೆ ಮಾಡ್ತಾನೆ. ಮಾಡುವುದೆಲ್ಲವೂ ಈ ಇಂದ್ರನ ಕಾರ್ಯವಾಗಿದೆ. ಸೂರ್ಯ ದರ್ಶನಂ ಇದಮೇಕಂ ಕರ್ಮ ಐಂದ್ರಮಿತಿ ತಾತ್ಪರ್ಯಂ. ಇದೊಂದು ಆತನ ಮಹಾಕಾರ್ಯ ಆಗಿದೆ ಆ ಇಂದ್ರಂದು. ಮತ್ತೆ ಈ ಇಂದ್ರನಿಗೆ ಸುಕ್ರತು ಅಂತ ವರ್ಣನೆ ಮಾಡ್ತಾರೆ. ನಾವೀಗಾಗಲೇ ಇದನ್ನು ನೋಡಿದ್ದೇವೆ. ದಿವೇ ಸೂರ್ಯೋ ದರ್ಶತೋ ಭೂತ್ ವಿಸಜ್ಞಾನ್ ಯುರ್ವಿಯಾ ಸುಕ್ರತುರ್ಧಾತ್
ಇದಿಷ್ಟು 10ನೇ ಮಂಡಲದಲ್ಲಿ 6ನೇ ಮಂಡಲದಲ್ಲಿ ಬಂದಿರುವಂತಹ ಮಂತ್ರ. ಇದನ್ನ ಪತಿಂಬೋ ಅಜ್ಞಾನಾಂ ಧೇನೂನಾಂ ವಿಶುದ್ಧಿಸಿ ಅನ್ನುವಂತಹ 8ನೇ ಮಂಡಲದಲ್ಲಿ ಬಂದಿರುವಂತಹ ಮಂತ್ರದ ಜೊತೆಗೆ ಹೊಂದಿಸಿಕೊಂಡಿದ್ದಾರೆ. ನಾವು ಈ ಹಿಂದೆ ನೋಡಿದ ಕೆಲವು ಮಂತ್ರಗಳು 10ನೇ ಮಂಡಲದಲ್ಲಿ ಬಂದ ಮಂತ್ರಗಳು ಕೆಲವು, 8ನೇ ಮಂಡಲದಲ್ಲಿ ಬಂದ ಮಂತ್ರಗಳು ಕೆಲವು, ಅವೆರಡನ್ನು ಜೋಡಿಸಿ ಬೃಹತಿ ಮಾಡಿದ್ರು. ಈಗ ನಾವು ನೋಡ್ತಾ ಇರುವಂತಹ ಮಂತ್ರ ಇದು ಪ್ರಭವಾಯ ನಮಃ, ಪ್ರಭವೇ ನಮಃ ಇತ್ಯಾದಿ ಮಂತ್ರಗಳಿಂದ ಪ್ರಾರಂಭಿಸಿ ಈಶ್ವರ, ಸ್ವಯಂಭೂ ಈ ಎಲ್ಲ ಮಂತ್ರಗಳು ಕೂಡ 6ನೇ ಮಂಡಲದ 30ನೇ ಭಾಗದಿಂದ ತಗೊಂಡದ್ದು. ದಿವೇ ದಿವೇ ಸೂರ್ಯೋ ದರ್ಶತೋ ಭೂತ್ ವಿಸಜ್ಞಾನ್ ನಿರ್ವಿಯಾ ಸುಕ್ರತುರ್ಧಾತ್ ಅನ್ನುವುದೆಲ್ಲವೂ ಕೂಡ 6ನೇ ಮಂಡಲದ್ದು. ಪತಿಂಬೋ ಅಜ್ಞಾನ ಧೇನುನಾ ವಿಶುದ್ಧಿಸಿ ಎನ್ನುವುದು 10ನೇ ಮಂಡಲ. ಹೀಗೆ ಒಟ್ಟಾರೆ ಒಂದು ಬೃಹತಿ ಮಂತ್ರ ಅಲ್ಲಿ ತಯಾರಾಗಿದೆ. ಸುಕ್ರತು ಈ ಸ್ವಾತಂತ್ರ್ಯದಿಂದ ಎಲ್ಲಾ ಕೆಲಸಗಳನ್ನು ಮಾಡುವಂಥವನು ಈ ಭಗವಂತ. ಸು ಅಂದ್ರೆ ಸ್ವಾತಂತ್ರ್ಯೇಣ ಕ್ರತು ಅಭಿವ್ಯಕ್ತಾದಿ ಕರ್ಮ. ಆ ಭಗವಂತನೇ ಹೀಗೆ ಅಮೋಘವಾದಂಥ ತನ್ನ ಮಹಿಮೆ ಉಳ್ಳವನು, ಅಮೋಘವಾದಂಥ ಜ್ಞಾನವುಳ್ಳವನು. ಅಥವಾ ಈ ಇಂದ್ರನಾದರೂ ದೇವರಾಜನಾದಂಥ ಇಂದ್ರ, ಇವನು ಸದ್ಮಾನಿ ಅಂದ್ರೆ ಎಲ್ಲ ಲೋಕಗಳನ್ನು ಅಂತ ಅರ್ಥ. ವಿ ಸದ್ಮಾನ್ ಯುರ್ವಿಯಾ ಅಂತಿದೆ. ಸದ್ಮಾನಿ ಎಲ್ಲ ಭುವನಗಳನ್ನ, ಉರ್ವಿಯಾ ಅಂದ್ರೆ ಉರ್ವಿಯಾ ಅಂತ ಅದು ತೃತೀಯ ವಿಭಕ್ತಿಯಂತವಾಗಿ ನಮ್ಗೆ ಕಾಣಿಸ್ತದೆ. ಅದನ್ನ ಉರೂಣಿ ವಿಸ್ತೀರ್ಣಾನಿ ಸದ್ಮಾನಿ ಪೃಥಿವ್ಯಾದೌ ಸ್ಥಿತ್ವ ವಿಧಾತ್. ಈ ವಿಸ್ತೃತವಾದಂತಹ ವಿಶಾಲವಾದಂತಹ ಈ ಎಲ್ಲ ಲೋಕಗಳನ್ನ, ದೊಡ್ಡ ದೊಡ್ಡ ಲೋಕಗಳನ್ನ, ದೊಡ್ಡ ದೊಡ್ಡ ಜಗತ್ತುಗಳನ್ನ, ಭೂಹು ಭುವಃ ಇತ್ಯಾದಿ ಲೋಕಗಳನ್ನ ಅವನು ಸೃಷ್ಟಿಸಿದ ಈ ಪರಮಾತ್ಮ. ಮತ್ತೆ ಈ ಇಂದ್ರನೂ ಕೂಡ. ಇದು ಮತ್ತೊಂದು ಕರ್ಮ. ಸೂರ್ಯನ ಉದಯಕ್ಕೆ ಬಾಧಕರಾಗಿದ್ದಂತಹ ದೈತ್ಯರನ್ನು ಹೊಡೆದಟ್ಟುವುದು ಒಂದು ಕರ್ಮ, ಮತ್ತೆ ಲೋಕಗಳನ್ನು ಸೃಷ್ಟಿಸುವುದು ಇನ್ನೊಂದು ಕರ್ಮ. ಇಂತಹ ಅದ್ಭುತವಾದ ಕರ್ಮಗಳನ್ನ ನ ಕಿರಾಮಿನಾತಿ ಹಿಂದಿನ ಮಂತ್ರದಲ್ಲಿ ಬಂದಿದೆ. ಯಾನಿ ದಧಾರ ನ ಕಿರಾಮಿನಾತಿ ಅಂತ. ಭಗವಂತ ಅಥವಾ ಇಂದ್ರ ಮಾಡುವ ಈ ಕೆಲಸಗಳನ್ನ ವಿಫಲಗೊಳಿಸಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಅವನೇ ಸ್ವತಂತ್ರನಾಗಿದ್ದಾನೆ ಅಂತ ಅದರ ಅರ್ಥ. ಸ್ವಯಮೇವ ಸ್ವತಂತ್ರಯೇವ ಭವತಿ ಅಭಿವ್ಯಕ್ತೋ ಭವತಿ. ತಾನು ಸ್ವತಂತ್ರನಾಗಿಯೇ ಈ ಭಗವಂತ ಅಭಿವ್ಯಕ್ತನಾಗ್ತಾನೆ. ಆದ್ರಿಂದ ಆ ಭೂ ಅಂದ್ರೆ ಬರೀ ಇರುವುದು ಅಂತ ಅರ್ಥ ಅಲ್ಲ, ಅಭಿವ್ಯಕ್ತನಾಗುವುದು ಅಂತ ಅರ್ಥ. ಸ್ವ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಇದಿಷ್ಟು ರಘುನಾಥ ತೀರ್ಥರು ವರ್ಣನೆ ಮಾಡಿದಂಥ ಅರ್ಥ. ಇನ್ನು ಮುಂದೆ ಭಗವಂತರಾಯರು ವ್ಯಾಖ್ಯಾನ ಮಾಡಿದಂತೆ ಸ್ವಯಂಭೂ ಶಬ್ದಕ್ಕೆ ಏನರ್ಥ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರ ಏನು ಅಂತ ಅನ್ನೋದನ್ನ ಗಮನಿಸೋಣ. ಈಗಾಗಲೇ ಹಿಂದೆ ಅನೇಕ ಬಾರಿ ನಾನು ಹೇಳಿದ್ದೆ, ಮಂತ್ರಗಳನ್ನ ಇಬ್ಬರೂ ಒಂದೇ ರೀತಿಯಾಗಿಯೇ ಜೋಡಿಸಿಕೊಂಡಿದ್ದಾರೆ. 10ನೇ ಮಂಡಲದಿಂದ ಕೆಲವು ಮತ್ತೆ 8ನೇ ಮಂಡಲದಿಂದ ಕೆಲವು, ಹೀಗೆ ಒಂದು 20-30 ಮಂತ್ರಗಳು. ಅದಾದ ಮೇಲೆ 6ನೇ ಮಂಡಲದಿಂದ ಮತ್ತೆ 8ನೇ ಮಂಡಲದಿಂದ ಹೀಗೆ ಬೃಹತಿ ಮಂತ್ರಗಳನ್ನು ಪೋಣಿಸಿದ್ದಾರೆ. ಆದರೆ ರಘುನಾಥ ತೀರ್ಥರ ಸಂಪಾದನೆಗೂ ಭಗವಂತರಾಯರ ಸಂಪಾದನೆಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ, ಭಗವಂತರಾಯರ ಸಂಪಾದನದಲ್ಲಿ 36 ಅಕ್ಷರಗಳು ಬಹಳ ಮುಖ್ಯ. ರಘುನಾಥ ತೀರ್ಥರ ಸಂಪಾದನೆಯಲ್ಲಿ ಅಕ್ಷರಗಳು ಮುಖ್ಯ ಅಲ್ಲ, ಒಂದೆರಡು ಅಕ್ಷರಗಳು ಕಡಿಮೆ ಆಗಬಹುದು. ಕಡಿಮೆ ಆಗಿದ್ರೂ ಕೂಡ ಆ ಮಂತ್ರಗಳನ್ನ, ಆ ಬೃಹತಿ ಮಂತ್ರವನ್ನ 36 ಅಕ್ಷರ ಆಗದೆ ಹೋದ್ರೂ ಕೂಡ ಒಂದಕ್ಷರ ಕಡಿಮೆ ಆದರೆ ನಿಚಿರುತ್ ಬೃಹತಿ ಅಂತನೂ, 2 ಅಕ್ಷರ ಕಡಿಮೆ ಆದರೆ ವಿರಾಟ್ ಬೃಹತಿ ಅಂತನೂ ನಾವು ಪರಿಗಣಿಸಬಹುದು ಅಂತ ನಾನು ಈ ಹಿಂದೆ ಹೇಳಿದ್ದೆ. ಅದರಂತೆ 36 ಅಕ್ಷರಗಳು ಕಡ್ಡಾಯವಾಗಿ ಇರಬೇಕು ಅಂತ ಹೇಳುವವರು ಭಗವಂತರಾಯರಾದ್ದರಿಂದ ಈ ಸಂಪಾದನೆ ಮಾಡಿದಂಥ 6ನೇ ಮಂಡಲ ಮತ್ತು 8ನೇ ಮಂಡಲದಿಂದ ಸಂಪಾದಿತವಾದ ಬೃಹತಿ ಭಾಗ ಏನಿದೆ, ಇಡೀ ಬೃಹತಿ ಭಾಗವನ್ನ 36 ಅಕ್ಷರಗಳಿಗೆ ಒಂದೊಂದು ಮಂತ್ರವನ್ನಾಗಿ ಅವರು ವಿಭಾಗಿಸ್ತಾ ಹೋಗ್ತಾರೆ. ಹಾಗೆ ವಿಭಾಗಿಸುವುದರಿಂದ ಸ್ವಯಂಭೂ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಭಗವಂತರಾಯರ ವ್ಯಾಖ್ಯಾನದಲ್ಲಿ ನದಂ ವೋದತೀನಾಂ ಯದಾಭ್ಯೋ ಅರದೋ ಗಾತುಮಿಂದ್ರ ನದಯ್ಯೋ ಯುವತೀನೋ ನಿ ಪರ್ವತ ಅದ್ಮಸದೋ ನಿಸೇದುಹು ಪ ಅಂತಿಷ್ಟು ಮಂತ್ರ ಆಗ್ತದೆ.
ಈ ಅರದೋ ಗಾತುಮಿಂದ್ರ ಅನ್ನುವುದೆಲ್ಲ ಏನಿದೆಯಲ್ಲ, ಅದು ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಶಂಭು ಅನ್ನೋ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಇದೆ. ಹೀಗೆ 36 ಅಕ್ಷರಗಳು ಭಗವಂತರಾಯರಿಗೆ ಮುಖ್ಯ ಆದ್ದರಿಂದ ಅವರು ಈ ಸ್ವಯಂಭೂ ಅನ್ನುವ ಮಂತ್ರಕ್ಕೇನೆ, ಸ್ವಯಂಭೂ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆಯೇ ಅರದೋ ಗಾತುಮಿಂದ್ರ ನಿಪರ್ವತ ಅದ್ಮಸದೋ ನಿಷೇದುಹು ಅಂತನ್ನೋದನ್ನು ತಗೊಂಡಿದ್ದಾರೆ. ಅಲ್ಲಿಯೂ ಕೂಡ ನಿಪರ್ವತ ಅದ್ಮಸದೋ ನ ಸೇದುಹು ಅನ್ನುವುದೇನು ಭಾಗ ಇದೆ, ಆ ಭಾಗ ಆದಿತ್ಯಾಯ ನಮಃ ಅನ್ನುವಂಥ 40ನೇ ನಾಮಕ್ಕೆ ಸಂಬಂಧಪಟ್ಟದ್ದು ರಘುನಾಥ ತೀರ್ಥರ ಮಾತಿನಂತೆ, ಅವರ ವ್ಯಾಖ್ಯಾನದಂತೆ. ಅದಿನ್ನೂ ಮುಂದೆ ಇದೆ. ನಿಪರ್ವತ ಅದ್ಮಸದೋ ನ ಸೇದುಹು ಪತಿಂಬೋ ಅಜ್ಞಾನಾಮ್ ಅಂತ ಇಡೀ ಒಂದು ಪಾದ. ಅದರಲ್ಲಿ ಪ ಅನ್ನುವುದು 38ನೇ ನಾಮದಲ್ಲಿ ಮತ್ತು ತಿ ಅನ್ನುವುದು 39ನೇ ನಾಮದಲ್ಲಿ ಹಂಚಿ ಹೋಗಿದೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಅವರಿಗೆ ಅಕ್ಷರ ಮುಖ್ಯ ಆದ್ದರಿಂದ. ಈಗ ನಾವು ನೋಡ್ತಾ ಇರುವಂತಹ ವಿಸಜ್ಞಾನ್ ಯುರ್ವಿಯ ಸುಕ್ರತುರ್ಧಾತ್ ಅಂತೇನು ಮಂತ್ರ ಇದೆಯಲ್ಲ, ಮತ್ತೆ ಅದ್ಯಾಚಿನ್ನು ಚಿತ್ತದಪೋ ನದೀನಾಮ್ ಅಂತ, ಅವೆರಡು ಸೇರಿ ಈಶ್ವರ ಅನ್ನೋ ಶಬ್ದಕ್ಕೆ ಸೂಚಕ ಆಗ್ತವೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಭಗವಂತರಾಯರು ಈಶ್ವರ ಅನ್ನೋ ಶಬ್ದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ಹಿಂದೆ ನೋಡಿದ್ದೇವೆ. ಈಶ ಐಶ್ವರ್ಯ ಅಂತ ಧಾತು. ಈ ಎಲ್ಲ ರೀತಿಯಾದಂತಹ ಸಂಪತ್ತಿಗೂ ಕೂಡ ಅವನು ಒಡೆಯ ಅಂತ ಅದರ ಅರ್ಥ. ಐಶ್ವರ್ಯಾದಿ ಗುಣಗಳಿಂದ ಅವನು ಶ್ರೇಷ್ಠನಾಗಿದ್ದಾನೆ ಅಂತ ಹೀಗೊಂದು ಅರ್ಥನೂ ಇದೆ. ಈಷ್ಟೇ ಸದ್ಮ ನದಿ ಜಲಾದೀನಾಂ, ನದಿ ಸಮುದ್ರ ಮೊದಲಾದವುಗಳ ಲೋಕಗಳನ್ನು ಸೃಷ್ಟಿಸಲಿಕ್ಕೆ ಅವನು ಸಮರ್ಥ ಅನ್ನುವಂಥ ಅರ್ಥ ಆ ಈಶ್ವರ ಅನ್ನೋ ಶಬ್ದದಿಂದ ಬರ್ತದೆ. ಅದು ಹಿಂದಿನ ನಾಮ. ತೋಭೂತ್ ಪತಿಂಬೋ ಅಜ್ಞಾನಾಂ ವಿಸಜ್ಞಾನ್ ಯುರ್ವಿಯಾ ಸುಕ್ರತುರ್ಧಾತ್ ಧೇನೂನಾಂ ವಿಶುದ್ಧ ಸೋಂ ಅದ್ಯಾಚಿನ್ನು ಚಿತ್ತದಪೋ ನದೀನಾಂ ಅಂತ ಇಷ್ಟು ಮಂತ್ರ ಈಶ್ವರ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಹಿಂದೆ ನೋಡಿದ್ದೇವೆ. ಈಗಿನ ಮಂತ್ರ ನದಂಬೋ ಓದತಿ ನಾಂ ಅಲ್ಲಿಂದ ಪ್ರಾರಂಭಿಸಿ ನ ಸೇದುಹು ಪ ಅನ್ನುವವರೆಗೆ ಆಗಿ ಹೋಗಿದೆ ಭಗವಂತರಾಯರ ವ್ಯಾಖ್ಯಾನದಲ್ಲಿ. ಸ್ವಯಂಭೂ ಅಂದರೆ ಶೋಭನವಾದಂತಹ ಜ್ಞಾನ. ಅಯ ಅಂದ್ರೆ ಜ್ಞಾನ, ಸು ಅಂದ್ರೆ ಶ್ರೇಷ್ಠ, ಅಯ ಅಂದ್ರೆ ಜ್ಞಾನ, ಅವೆರಡು ಸೇರಿ ಸ್ವಯಂ ಆಗಿದೆ. ಅಂಥ ಸ್ವಯ ಅಂದ್ರೆ ಪ್ರಾಣದೇವ. ಆ ಪ್ರಾಣದೇವನನ್ನ ಮುನ್ನಡೆಸುವವನು ಅಂತ ಅರ್ಥ. ಭಾವಯತಿ ಇತಿ ಭಾವ. ಸಾಕ್ಷಾತ್ ನದಿಯ ನೀರುಗಳು ಹರಿಯಲಿಕ್ಕಾಗಿ ಆ ನದಿಯ ನೀರಿಗೊಂದು ಸ್ಥಾನವನ್ನು, ಮಾರ್ಗವನ್ನು ಮಾಡಿಕೊಟ್ಟವನು. ಯದಾಭ್ಯೋ ಅರದೋ ಗಾತುಮಿಂದ್ರ ಅಂತಿದೆ ಮುಂದಿನ ಮಂತ್ರದಲ್ಲಿ. ಅದರ ಅರ್ಥವನ್ನು ರಘುನಾಥ ತೀರ್ಥರು ಹೇಳಿದ್ದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋರಿದ್ದೇವೆ. ಅರದಹ ಅಂದ್ರೆ ಮಾರ್ಗವನ್ನು ನೀನು ಮಾಡಿಕೊಟ್ಟಿದ್ದಿ ಅಂತ ಅರ್ಥ. ಹೀಗೆ ಸ್ವಯಂ ನೀನೇ ಮಾಡಿಕೊಟ್ಟವನು. ಇದನ್ನ ನೀನೇ ಪೂರ್ಣನೂ ಕೂಡ ಆಗಿದ್ದೆ. ಸ್ವಯಂ ಭೂಹು, ನೀನೇ ಪೂರ್ಣನಾಗಿದ್ದೆ. ಮತ್ತೆ ಪರ್ವತಗಳು, ಎಲ್ಲ ಪರ್ವತಗಳು ಕೂಡ ಹಿಂದೆ ರೆಕ್ಕೆಗಳನ್ನು ಹೊಂದಿದ್ದವು. ಅವು ಹಾರಿ ಹೋಗ್ತಾ ಇದ್ದವು. ಸುಷ್ಟು ಅಯತೆ, ಎಲ್ಲ ಪರ್ವತಗಳು ಹಾರಿ ಹೋಗ್ತಾ ಇದ್ದವು. ಆ ಪರ್ವತಗಳನ್ನ ನಿಯಂತ್ರಿಸಿದವನು, ಅವುಗಳಿಗಿರುವಂತಹ ರೆಕ್ಕೆಗಳನ್ನ ಕತ್ತರಿಸಿದವನು ಇಂದ್ರ ಅಂತ ಪುರಾಣಗಳಲ್ಲಿ ವರ್ಣನೆ ಇದೆ. ಆ ಪರ್ವತಗಳು ಎಲ್ಲೆಂದರಲ್ಲಿ ಹಾರಿ ಹೋಗಿ ನಗರಗಳನ್ನು ನಾಶ ಮಾಡ್ತಾ ಇದ್ದವು, ಮತ್ತೆ ನದಿಗಳು ಹರಿಯುವ ಮಾರ್ಗಕ್ಕೆಲ್ಲ ವಿಘ್ನ ಮಾಡ್ತಾ ಇದ್ದವು. ಅಂತ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿದ ಇಂದ್ರ ಅಂತ ಪುರಾಣಗಳಲ್ಲಿ ಕಥಾ ಕೇಳಿ ಬರ್ತದೆ. ಹೀಗೆ ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಮಾಡಿದ ವ್ಯಾಖ್ಯಾನಗಳನ್ನು ನಾವು ನೋಡಿದ್ದಾಯ್ತು. ಇನ್ನು ಮುಂದೆ ಇದಕ್ಕೆ ನನ್ನ ಅಭಿಪ್ರಾಯ, ನನ್ನ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನ ನೋಡಬೇಕು. ನಾವೀಗಾಗಲೇ ಗಮನಿಸಿದಂತೆ ರಘುನಾಥ ತೀರ್ಥರಾಗಲಿ ಭಗವಂತರಾಯರಾಗಲಿ ಇಡೀ ಬೃಹತಿ ಮಂತ್ರಕ್ಕೆ
ಅರ್ಥಾತ್ 6ನೇ ಮಂಡಲದ ಭಾಗ ಮತ್ತು 8ನೇ ಮಂಡಲದ ಭಾಗ ಇವೆರಡನ್ನು ಒಳಗೊಂಡು ಸಂಪಾದಿತ ಆದ ಬೃಹತಿ ಮಂತ್ರಕ್ಕೆ ಅಖಂಡವಾದ ತಾತ್ಪರ್ಯವನ್ನು ಅವರು ಹೇಳಲಿಲ್ಲ, ಇಬ್ರು ಕೂಡ ಹೇಳಿಲ್ಲ. ಆದ್ದರಿಂದ ಈ ಇಡೀ ಮಂತ್ರಕ್ಕೆ ದಿವೇ ದಿವೇ ಸೂರ್ಯೋದರ್ಶತೋಭೂತ್ ಪತಿಂಬೋ ಅಜ್ಞಾನಾಂ ವಿಸಜ್ಞಾನ್ಯುರ್ವಿಯಾ ಸುಕ್ರತುರ್ಧಾತ್ ಧೇನೂನಾಮಿಶುದ್ಧಸಿ, ಇಲ್ಲಿ ಧೇನೂನಾಮಿಶುದ್ಧಸಿ ಪತಿಂಬೋ ಅಜ್ಞಾನಂ ಅನ್ನುವುದನ್ನು ಒಳಗೊಂಡಂತೆ ದಿವೇ ದಿವೇ ಸೂರ್ಯೋದರ್ಶತೋಭೂತ್ ಅನ್ನುವುದಕ್ಕೆ ಏನರ್ಥ, ಅದನ್ನ ನಾವೀಗ ಗಮನಿಸಬೇಕಾಗಿದೆ. ಅದರ ಭಾವಾರ್ಥವನ್ನು ಮೊದಲು ನೋಡೋಣ. ಹೀಗೆ ಸೂರ್ಯನಲ್ಲಿ ಅಂತರ್ಗತನಾದಂತಹ ಭಗವಂತ ಅಥವಾ ಸೂರ್ಯನನ್ನ ಪ್ರತೀಕವನ್ನಾಗಿ ಮಾಡಿಕೊಂಡು ಉದಯಿಸುವಂತಹ ಭಗವಂತ ಏನಿದ್ದಾನೆ, ಅವನು ಶಾಸ್ತ್ರಾಧ್ಯಯನ ಮಾಡುವಂತಹ ಸಾಧಕನಿಗೆ, ನಮ್ಮಂತಹ ಸಾಮಾನ್ಯ ಸಾಧಕರು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನವೂ ಹೊಸ ಹೊಸ ಜ್ಞಾನಗಳನ್ನು ಅನುಗ್ರಹಿಸ್ತಾನೆ. ಸೂರ್ಯನಲ್ಲಿ ಅಂತರ್ಗತನಾದ ಭಗವಂತನ ಉಪಾಸನೆಯಿಂದಲೇ ನಮಗೆ ಜ್ಞಾನ ಬರಬೇಕು, ನಮಗಿದೆಲ್ಲ ಗೊತ್ತಿದೆ. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ಹೇಳಿ ಗಾಯತ್ರಿ ಮಂತ್ರವನ್ನು ನಾವು ಧ್ಯಾನಿಸ್ತೇವೆ. ಕುರಿಯಾದನ್ಯನ್ನವಾ ಕುರಿಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಯಾವ ಕಾರ್ಯಗಳನ್ನು ಮಾಡಿದರೆಷ್ಟು ಬಿಟ್ಟರೆಷ್ಟು, ಆದರೆ ಮಿತ್ರ ಅಂದರೆ ಸೂರ್ಯಾಂತರ್ಗತನಾದಂತಹ ಭಗವಂತನ ಉಪಾಸನೆಯನ್ನು ಮಾತ್ರ, ಗಾಯತ್ರಿ ಮಂತ್ರದ ಉಪಾಸನೆಯನ್ನು ಮಾತ್ರ ಮಾಡಲೇಬೇಕು. ಈ ಸರ್ವಜ್ಞನಾದ ಭಗವಂತ ತನ್ನ ಪರಾಶಕ್ತಿಯಿಂದಲೇ ಈ ಎಲ್ಲಾ ಲೋಕಗಳನ್ನು ಕೂಡ ನಿರ್ಮಿಸ್ತಾನೆ. ಭಗವಂತನೇ ನೀನು, ನೀನು ಅಂದ್ರೂ ಆ ಭಗವಂತ ಅಂದ್ರೂ ಒಂದೇ. ಜ್ಞಾನ ನಿಧಿಯಾಗಿದ್ದಿ. ಸ್ವಯಂಭೂ ಅಂತಂದ್ರೆ ಸ್ವಯಂಭೂ ಅನ್ನೋ ಮಂತ್ರದ ಸಂಬಂಧವನ್ನು ತೋರಿಸ್ಬೇಕು ಈ ಮಂತ್ರಕ್ಕೆ. ಸ್ವಯಂಭೂ ಅಂದ್ರೆ ತಾನಾಗಿಯೇ ಜ್ಞಾನವನ್ನು ಕೊಡುವವನು ಅಂತ ಅರ್ಥ. ಸೂರ್ಯನಲ್ಲಿ ಅಂತರ್ಗತನಾಗಿದ್ದು ತಾನಾಗಿಯೇ ನಮಗೆ ಜ್ಞಾನವನ್ನು ಕೊಡ್ತಾನೆ. ಹೀಗೆ ಈ ಮಂತ್ರ ಸೂರ್ಯಾಂತರ್ಗತನಾದಂತಹ ಭಗವಂತನ ಮಹಿಮೆಯನ್ನ ನಮಗೆ ಬಣ್ಣಿಸ್ತದೆ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಇದರ ಅನ್ವಯಾರ್ಥವನ್ನ ಈ ಮುಂದೆ ನೋಡೋಣ. ಹೇ ದೇವ ಇಂದ್ರನೇ, ಸೂರ್ಯಾಂತರ್ಗತನಾದಂತಹ ಭಗವಂತನು. ಸೂರ್ಯ ಅಂತ ಪ್ರಥಮ ವಿಭಕ್ತಿ ಏಕವಚನ ಇದೆ, ಅದಕ್ಕಾಗಿ ಸೂರ್ಯಾಂತರ್ಗತನಾದ ಸೂರ್ಯನನ್ನು ನಿಮಿತ್ತನಾಗಿ ಮಾಡಿಕೊಂಡು ಅವನನ್ನ ಪ್ರತೀಕನನ್ನಾಗಿ ಮಾಡಿಕೊಂಡು ಉದಯಿಸುವಂತಹ ಭಗವಂತನು ಅಜ್ಞಾನಾಂ ಶ್ರುತೀನಾಂ ಪತಿಂ. ಅಜ್ಞಾನಾಂ ಅಂದರೆ ನಾಶರಹಿತವಾದ, ಶ್ರುತೀನಾಂ ಶಾಸ್ತ್ರಗಳ, ಪತಿಂ ಸಾಧಕನಾದಂತಹ. ಪತಿ ಅಂದರೆ ಒಡೆಯ. ನಾವೆಲ್ಲರೂ ಶಾಸ್ತ್ರಗಳಿಗೆ ಒಡೆಯರಲ್ಲದೆ ಇರಬಹುದು, ಶಾಸ್ತ್ರಗಳ ಪಾನ ಮಾಡುವಂಥವ್ರು ನಾವು. ಆದ್ದರಿಂದ ಸಾಧಕ ಸಾಮಾನ್ಯರು. ಅಂತಹ ಸಾಧಕ ಸಾಮಾನ್ಯರನ್ನು ಉದ್ದೇಶಿಸಿ ದಿವೇ ದಿವೇ ಪ್ರತಿನಿತ್ಯವೂ ಕೂಡ ದರ್ಶತಃ ಅಭೂತ್. ಆ ಸೂರ್ಯಮಂಡಲವನ್ನು ನಾವು ನೋಡಿ ಏನು ಗಾಯತ್ರಿ ಜಪ ಮಾಡ್ತೀವಿ, ಆ ಮೂಲಕ ಪ್ರತಿನಿತ್ಯವೂ ನಮಗೆ ಆತ ದರ್ಶನ ಕೊಡ್ತಾನೆ. ಮೊದಲು ಮುಂದೆ ಜ್ಞಾನದಾಯಕನು ಕೂಡ ಆಗ್ತಾನೆ. ದರ್ಶತಃ ಅಂದ್ರೆ ಜ್ಞಾನದಾಯಕ ಅಂತ ಅರ್ಥ. ಮತ್ತೆ ಸುಕ್ರತುಹು, ಸರ್ವಜ್ಞನಾದಂಥ ಆ ಭಗವಂತ. ಉರ್ವಿಯ ಅಂದ್ರೆ ಶ್ರೇಷ್ಠವಾದ ಪರಯ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂಥೇಳಿ ಭಗವಂತನ ಪರಾಶಕ್ತಿಯ ವರ್ಣನೆ ಉಪನಿಷತ್ತುಗಳಲ್ಲಿ ಕೇಳಿ ಬರ್ತದೆ. ಅದರಿಂದ ಉರ್ವಿಯ ಶಕ್ತಿ ಅಂದರೆ ತನ್ನ ಪರಾಶಕ್ತಿಯಿಂದ ಸದ್ಮಾನಿ, ಮೇಲಿನ, ನಡುವಿನ ಮತ್ತು ಕೆಳಗಿನ ಲೋಕಗಳೆಲ್ಲವನ್ನೂ ಕೂಡ ವಿಧಾತ್ ಸೃಷ್ಟಿಸಿದ್ದಾನೆ. ತ್ವಂ ಧೇನೂನಾಂ ವಿಶುದ್ಧಿಸಿ, ಭಗವಂತನೇ ನೀನು ಧೇನೂನಾಂ ತತ್ವಜ್ಞಾನವೆಂಬ ಹಾಲನ್ನು ಕೊಡುವಂಥ ಈ ಶಾಸ್ತ್ರಗಳೆಂಬ ಧೇನುಗಳಿಗೆ ನೀನು ಆಶ್ರಯನಾಗಿದ್ದಿ, ಜ್ಞಾನನಿಧಿ ನೀನಾಗಿದ್ದಿ ಅಂತ ಅದರ ತಾತ್ಪರ್ಯ. ಮಂತ್ರಗಳಲ್ಲಿ ಅನೇಕ ಕಡೆ ಹೀಗೆ ಮಾಡ್ತಿರ್ತಾರೆ. ನೀನು ಜ್ಞಾನದ ನಿಧಿ ಅಂತ ಭಗವಂತನನ್ನೇ ಪ್ರತ್ಯಕ್ಷ ಕಂಡು ಹೇಳಿದಂಥ ಮಾತು ಧೇನೂನಾಂ ವಿಶುದ್ಧಿಸಿ ಅಂತ. ಸೂರ್ಯ, ಇದು ದೂರದಲ್ಲಿರುವಂತಹ ಸೂರ್ಯನನ್ನು ಹೇಳಿದಂಥ ಮಾತು.
ತೇನುನಾ ವಿಶುದ್ಧಿಸಿ, ನೀನು ಜ್ಞಾನದ ತವರಾಗಿದ್ದಿ, ಜ್ಞಾನದ ನೆಲೆಯಾಗಿದ್ದಿ ಅಂತ ಪ್ರತ್ಯಕ್ಷ ಸ್ತುತಿ. ಸೂರ್ಯನು ಜ್ಞಾನವನ್ನು ಕೊಡುತ್ತಾನೆ ಅಂತ ಹೇಳುವುದು ಪರೋಕ್ಷ ಸ್ತುತಿ. ನಿನ್ನದೇ ಆದಂಥ ಆ ಒಂದು ರೂಪ ನಮಗೆ ಜ್ಞಾನದಾಯಕವಾಗಿದೆ, ಸೂರ್ಯಾಂತರ್ಗತನಾಗಿದ್ದು. ಮತ್ತೊಂದು ರೂಪದಿಂದ ನೀನು ಜ್ಞಾನದ ನಿಧಿಯಾಗಿದ್ದಿ ಅಂತ ಅದರ ಅರ್ಥ. ಇಲ್ಲಿ ಈ ಶಬ್ದಗಳನ್ನು ನಾವೀಗ ಗಮನಿಸಬೇಕು. ಅಜ್ಞಾನಾಂ ಶ್ರುತೀನಾಂ ಪತಿಂ ಅಂದ್ರೆ ಸಾಧಕ ಸಾಮಾನ್ಯನನ್ನು ಕುರಿತು ಅಂತ ಆ ಮಂತ್ರಕ್ಕೆ ನಾವು 8ನೇ ಮಂಡಲದ ಭಾಗಗಳಿಗೆ ಈ 6ನೇ ಮಂಡಲದ ಭಾಗದ ಜೊತೆಗೆ ಅನ್ವಯ ತೋರಿಸಿದಂತಾಯ್ತು. ಮತ್ತೆ ದರ್ಶತಃ ಅಂತಂದ್ರೆ ರಘುನಾಥ ತೀರ್ಥರು ಮಾಡಿದ ವ್ಯಾಖ್ಯಾನದಲ್ಲಿ ದರ್ಶತಃ ಅಂದ್ರೆ ದರ್ಶನೀಯ. ಸಾಯಣಾಚಾರ್ಯರು ಕೂಡ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ದರ್ಶತ ಅಂದ್ರೆ ನಮ್ಮ ನೋಟಕ್ಕೆ ವಿಷಯ ಅಂತ ಅರ್ಥ ಅವರೆಲ್ಲ ಮಾಡಿರುವುದು. ನಾನು ದರ್ಶತ ಅಂತಂದ್ರೆ ಜ್ಞಾನದಾಯಕ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಜ್ಞಾನದಾಯಕ ದರ್ಶನ್ ತನೋತಿ ಇತಿ ದರ್ಶಕ, ಜ್ಞಾನವನ್ನು ಕೊಡುವಂಥವನು. ಸೂರ್ಯಾಂತರ್ಕನಾದ ಭಗವಂತ ನಮಗೆ ಜ್ಞಾನವನ್ನು ಕೊಡ್ತಾನೆ ಅಂತ. ಬಳಿತ್ಥ ಸೂಕ್ತದಲ್ಲಿ ಬಳಿತ್ಥ ತದ್ವಪುಷೇ ಧಾಯಿ ದರ್ಶತಂ ಅಂತೇನು ಶಬ್ದ ಇದೆ, ಅಲ್ಲಿ ದರ್ಶತ ಅಂದ್ರೆ ದರ್ಶ ಅಂದ್ರೆ ಜ್ಞಾನ, ಆ ಜ್ಞಾನದಿಂದ ವ್ಯಾಪ್ತವಾದಂಥ ರೂಪ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಜ್ಞಾನ ರೂಪಂ. ಅದರಂತೆ ಅಲ್ಲಿ ದರ್ಶ ಅಂದ್ರೆ ಜ್ಞಾನ, ಜ್ಞಾನದಿಂದ ತತ ತನು ವಿಸ್ತಾರೆ ಅಂತ ಎಲ್ಲ ಕಡೆ ವ್ಯಾಪ್ತವಾದ ರೂಪ ಅಂತ ಅಲ್ಲಿ ಅರ್ಥ ಮಾಡಿದ್ದಾರೆ. ಆ ತನು ವಿಸ್ತಾರೆ ಅಂತ ಅನ್ನೋದಕ್ಕೇನೆ ಈ ಕೊಡುವುದು ಅಂತನೋದು ಮತ್ತೊಂದು ಅರ್ಥವೂ ಇರೋದರಿಂದ ದರ್ಶತ ಅಂದ್ರೆ ಜ್ಞಾನ ನಮಗೆ ಕೊಡುವಂಥವನು ಅಂತ ಅರ್ಥವನ್ನ ನಾನು ಮಾಡ್ಕೊಂಡಿದ್ದೇನೆ. ಆ ಬಳಿತ ಸೂಕ್ತದಲ್ಲಿ ಬಂದಂಥ ಶಬ್ದವನ್ನೇ ಗಮನಿಸಿ ಅಲ್ಲಿ ಮಾಡಿರುವ ವ್ಯಾಖ್ಯಾನಗಳನ್ನೇ ಗಮನಿಸಿ ಅದೇ ವ್ಯಾಖ್ಯಾನವನ್ನು ಸ್ವಲ್ಪ ರೂಪಾಂತರ ಮಾಡಿಕೊಂಡು ನಾನು ಬಳಸ್ಕೊಂಡಿದ್ದೇನೆ. ಕ್ರತು ಅಂದ್ರೆ ಈ ಭಗವಂತ ಜ್ಞಾನ ಸ್ವರೂಪ ಅಂತ ಅರ್ಥ, ಕೃತಿ ಸ್ವರೂಪ ಅಂತ ಅರ್ಥ. ಕೃತಿ ಸ್ವರೂಪತ್ವಾತ್ ಭಗವಂತ ನಿತ್ಯ ವ್ಯಾಪಾರವನ್ನ ಜಗತ್ತಿನ ಸೃಷ್ಟಿ ಪಾಲನ ನಾಶ ಇತ್ಯಾದಿ ವ್ಯಾಪಾರಗಳನ್ನು ಮಾಡ್ತಾನೇ ಇರ್ತಾನೆ. ಇದು ಭಗವದ್ಗೀತಾ ತಾತ್ಪರ್ಯದಲ್ಲಿ 9ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಕ್ರತು ಕೃತಿ ಸ್ವರೂಪತ್ವಾತ್ ಅಂತ ಬಂದಿದೆ. ಮತ್ತೆ ಐತರೇಯ ಭಾಷ್ಯದಲ್ಲಿ ಕ್ರತು ಸ ಸರ್ವಕರ್ತೃತ್ವಾತ್, ಸರ್ವಕರ್ತ ಆದ್ರಿಂದ ಅವನನ್ನ ಕ್ರತು ಅಂತ ಹೇಳಿದ್ದಾರೆ. ಸಕ್ರತುರ್ ಜ್ಞಾನ ರೂಪತ್ವಾತ್ ಅಂತ ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಬಂದಿದೆ. ಕ್ರತು ಅಂದ್ರೆ ಪ್ರಧಾನ ಅಂತನೋ ಅರ್ಥವನ್ನು ಕೂಡ ಋಗ್ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ 1ನೇ ಅಧ್ಯಾಯದ 17ನೇ ಸೂಕ್ತದಲ್ಲಿ. ಹೀಗೆ ಕ್ರತು ಅಂದ್ರೆ ಪ್ರಧಾನ ಅಂತ ಅರ್ಥನೂ ಇದೆ. ಪ್ರಧಾನ ಅಂತ ಅರ್ಥ ಸುಕ್ರತು ಅನ್ನೋದ್ರಿಂದ ಬರ್ತದೆ. ಪೂರ್ಣವಾಗಿ ಪ್ರಧಾನ, ಅವನೇ ಪ್ರಧಾನ ಅಂತ. ಆ ಒಂದು ಅರ್ಥ ಸ್ವಯಂಭೂ ಅನ್ನುವಲ್ಲೂ ಕೂಡ ಪ್ರಧಾನ ಅನ್ನುವ ಅರ್ಥದ ಛಾಯೆ ನಮಗೆ ಕಾಣಿಸ್ತದೆ. ಹೀಗೆ ವೇದ ಮಂತ್ರ ಮತ್ತೆ ವಿಷ್ಣು ಸಹಸ್ರನಾಮದ ಮಂತ್ರ ಎರಡೂ ಕೂಡ ಅದನ್ನೇ ವರ್ಣನೆ ಮಾಡ್ತವೆ. ಸ್ವಯಂ ಜ್ಞಾನ ವಿಷಯ ಭವತಿ ಸ್ವಯಂಭೂ. ಸ್ವಹ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಯ ಅಂದ್ರೆ ಜ್ಞಾನ ರೂಪ ಅಂತ ಅರ್ಥ. ಹಿಂದೆ ನೋಡಿದ್ದೀವಿ ಯ ಅನ್ನೋದು ಜ್ಞಾನ ಸ್ವರೂಪ ಅಂತ ಅನ್ನೋದಕ್ಕೆ. ಸ್ವತಂತ್ರನೂ ಜ್ಞಾನರೂಪನೂ ಆದಂತಹ ಈ ಭಗವಂತ ಜ್ಞಾನ ವಿಷಯನೂ ಆಗ್ತಾನೆ. ಆದ್ದರಿಂದ ಅವನೇ ಸ್ವಯಂಭೂ ಆಗಿದ್ದಾನೆ. ಇದನ್ನೇ ದರ್ಶತಃ ಎಂಬ ಶಬ್ದದಿಂದ ವೇದ ವರ್ಣನೆ ಮಾಡಿದೆ. ವಿ ಸದ್ಮಾನಿ ಉರ್ವಿಯ ಅನ್ನುವ ಶಬ್ದಕ್ಕೆ ರಘುನಾಥ ತೀರ್ಥರು ಮತ್ತು ಉಳಿದವರೆಲ್ಲರೂ ಕೂಡ ಅದನ್ನು ದ್ವಿತೀಯ ವಿಭಕ್ತಿ ಬಹುವಚನ ಅಂತ ಪರಿಗಣನೆ ಮಾಡಿದಂತೆ ಕಾಣಿಸ್ತದೆ. ಉರ್ವಿಯ ಅಂದ್ರೆ ಉರ್ವೂಣಿ, ವಿಸ್ತೀರ್ಣಾನಿ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಆ ಉರ್ವಿಯ ಅನ್ನೋದನ್ನ ತೃತೀಯ ವಿಭಕ್ತಿ ಏಕವಚನ ಅಂತವಾಗಿ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಬಳಿತ ಸೂಕ್ತದಲ್ಲಿ ಆದಿನ್ ಮಾತರಾವಿ ಸದ್ಯಾಸ್ವ ಶುಚರ ಹಿಂಸ್ಯಮಾನ ಉರ್ವಿಯ ವಿವಾವೃಧೆ ಅಂತ ಬಂದಿದೆ. ಅಲ್ಲಿ ಉರ್ವಿಯ ಅನ್ನುವ ಶಬ್ದಕ್ಕೆ ಉರ್ವಿಯ ಸ್ವಶಕ್ತಿಯ ಅಂತ ಅರ್ಥ ಮಾಡಿದ್ದಾರೆ, ತನ್ನ ಶ್ರೇಷ್ಠವಾದಂತಹ ಶಕ್ತಿಯಿಂದ ಅಂತೇಳಿ. ಅದಕ್ಕಾಗಿ ಅದನ್ನು ತೃತೀಯ ವಿಭಕ್ತಿ ಅಂತ ಏಕವಚನ ಅಂತವಾಗಿ ಇಟ್ಕೊಂಡು ಸಹಜವಾಗಿ ನಮಗೆ ತೋರಿಸುವಂತೆ ಉರ್ವಿಯ
ಅನ್ನೋದು ತೃತೀಯ ವಿಭಕ್ತಿ ಏಕವಚನ. ಅದು ದ್ವಿತೀಯ ವಿಭಕ್ತಿ ಬಹುವಚನವು ಮತ್ತು ಬೇರೆ ಬೇರೆ ರೀತಿಯಾಗಿಯೂ ಅದು ಬದಲಾವಣೆ ಹೊಂದಬಾರದು ಅಂತ ಏನಿಲ್ಲ, ಹಾಗೂ ವ್ಯಾಖ್ಯಾನನೂ ಉಚಿತನೇ. ಆದರೆ ಆ ಶಬ್ದದಿಂದ ನೇರವಾಗಿ ನನಗದು ಕಾಣಿಸಿದ್ದು ಅದು ತೃತೀಯ ವಿಭಕ್ತಿ ಏಕವಚನ ಅಂತ. ಹಾಗೆ ಉರ್ವಿಯ ತನ್ನ ಶಕ್ತಿಯಿಂದ ಅಂತ ಅದರ ಅರ್ಥ. ಮತ್ತೆ ಶಕ್ತಿ ಅನ್ನುವ ಶಬ್ದ ಇಲ್ಲಿಲ್ಲ, ಈ ವೇದವಾಕ್ಯದಲ್ಲಿಲ್ಲ. ಆದರೆ ಬಳಿತಾ ಸೂಕ್ತದಲ್ಲಿಯೂ ಕೂಡ ಉರ್ವಿಯ ಒಂದು ಮಾತ್ರ ಇದೆ ಹೊರತು ಶಕ್ತಿ ಅಂತ ಅನ್ನೋದಿಲ್ಲ. ಅಲ್ಲಿಯೂ ಸ್ವಶಕ್ತಿಯ ಅನ್ನೋದನ್ನು ಅಧ್ಯಾಹರಣೆ ಮಾಡಿಕೊಂಡಿದ್ದಾರೆ. ಅದರಂತೆ ಇಲ್ಲಿಯೂ ಕೂಡ ಉರ್ವಿಯ ಅನ್ನೋದಾದ ಬಳಿಕ ಸ್ವಶಕ್ತಿಯ ಅಂತ ಅಧ್ಯಾಹಾರ ಮಾಡಿಕೊಂಡ್ರೆ ಉರ್ವಿಯ ಸ್ವಶಕ್ತಿಯ ತನ್ನ ಪರಾಶಕ್ತಿಯಿಂದ ಅಂತ ಅರ್ಥ ಹೊರಹೊಮ್ಮುತ್ತದೆ. ಅದಕ್ಕಾಗಿ ಆ ಶಬ್ದವನ್ನು ಕೂಡ ಆ ರೀತಿಯಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಪರಿಭೂ ಸ್ವಯಂಭೂ ಅನ್ನುವಂಥ ಆ ಮಂತ್ರವನ್ನು ವ್ಯಾಖ್ಯಾನಿಸುವಾಗ ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾಥಾತತ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ, ಅರ್ಥಗಳನ್ನು ಈ ಜಗತ್ತಿನ ಎಲ್ಲ ವಸ್ತುಗಳನ್ನು ಕೂಡ ಸೃಷ್ಟಿಸಿದ್ದಾನೆ ಅಂತ ಅಲ್ಲಿ ಬಂದಿದೆ. ಸ್ವಯಂಭೂ ಅಂದರೆ ಸದಾ ಅನನ್ಯಾಶ್ರಯ, ಎಂದೂ ಬೇರೆಯವರ ಆಶ್ರಯ ಬೇರೆಯವರನ್ನು ಅವಲಂಬಿಸಿದವನಲ್ಲ ಭಗವಂತ. ಅದಕ್ಕಾಗಿ ಆತನಿಗೆ ಸ್ವಯಂಭೂ ಅಂತ ಭಾಷ್ಯದಲ್ಲಿ ಹೇಳಿದ್ದಾರೆ. ಮತ್ತೆ ಸ್ವ ಅಂದ್ರೆ ಸ್ವಾತಂತ್ರ್ಯಾತ್ ಸ್ವ ಇತಿ ಪ್ರೋಕ್ತ ಅಂತ ಛಾಂದೋಗ್ಯ ಭಾಷ್ಯದಲ್ಲಿದೆ. ಸ್ವ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಪ್ರಕೃತೆ ಪುರುಷಾಣಾಂ ಚ ನಾಣು ಮಾತ್ರಮಪಿ ಕ್ವಚಿತ್ ಸ್ವಾತಂತ್ರ್ಯಂ ವಿಷ್ಣುನಾ ಸರ್ವೇ ನಿಯತಾ ಸರ್ವದೈವೈಹಿ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ಒಂದು ಮಾತು. ಪ್ರಕೃತಿಗೆ ಅಂದ್ರೆ ಲಕ್ಷ್ಮೀದೇವಿಗೆ, ಪುರುಷರು ಅಂದ್ರೆ ಚತುರ್ಮುಖಾದಿ ಪುರುಷರಿಗೆ ಯಾರಿಗೂ ಕೂಡ ಈ ಭಗವಂತನ ಸ್ವಾತಂತ್ರ್ಯ ಅಂತನ್ನುವುದು ಬರುವುದಿಲ್ಲ ಅಂತ ಅದರ ಅರ್ಥ. ಶಕ್ತೋಪಿ ಭಗವಾನ್ ವಿಷ್ಣು ಅಕರ್ತುಂ ಕರ್ತುಂ ಅನ್ಯಥಾ ಸ್ವಭಿನ್ನಂ ಕಾರಣಾಭಿನ್ನ ಭಿನ್ನಂ ವಿಶ್ವಂ ಕರೋತ್ಯಜಃ. ಈ ಪೃಥ್ವಿ ಅಪು ತೇಜಸ್ಸು ಇತ್ಯಾದಿ ತತ್ವಾಭಿಮಾನಿ ದೇವತೆಗಳ ಮೂಲಕವೇ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅವುಗಳನ್ನು ಬಿಟ್ಟು ಕೂಡ ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿ ಆತನಿಗಿದೆ. ಅದರ ಅವಲಂಬನೆಯೇನೂ ಅವನಿಗಿಲ್ಲ. ಆದರೂ ಕೂಡ ಅದೊಂದು ಆ ಎಲ್ಲ ತತ್ವಗಳ ನೆರವನ್ನು ಆತ ತಗೋತಾನೆ ಅಂತನ್ನುವುದು ಆತನ ವೈಭವ ಮಾತ್ರ. ಅದು ತದಾ ಸಾಧನ ಸಂಪತ್ತಿ ಐಶ್ವರ್ಯ ಜ್ಯೋತಿಕಾ ಭವೇತ್ ಅನ್ನೋ ವ್ಯಾಖ್ಯಾನದಲ್ಲಿ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲೆಲ್ಲ ಹೀಗೆ ವರ್ಣನೆ ಮಾಡ್ತಾರೆ. ಶಾಂಕರ ಭಾಷ್ಯದಲ್ಲಿ ತಾನಾಗಿಯೇ ಇರುವಂಥವನು, ಪ್ರಕಟನಾಗುವವನು ಅಂತ ಇತ್ಯಾದಿ ಅರ್ಥಗಳನ್ನು ವರ್ಣನೆ ಮಾಡ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಕರ್ಮಗಳ ಅಧೀನವಾಗಿ ಹುಟ್ಟುವವನಲ್ಲ, ತನ್ನ ಲೀಲೆಯಿಂದಾಗಿ ಹುಟ್ಟುವವನು ಅನ್ನುವ ಅರ್ಥವನ್ನು ವರ್ಣನೆ ಮಾಡ್ತಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ತಾನಾಗಿಯೇ ಇರುವವನು ಅಥವಾ ತಾನಾಗಿಯೇ ಪ್ರಕಟನಾಗುವವನು, ಬೇರೆ ಯಾವ ಅವಲಂಬನೆಯೂ ಕೂಡ ಆತನಿಗೆ ಬೇಕಾಗಿಲ್ಲ, ತಾನಾಗಿಯೇ ಪ್ರಕಟನಾಗುವವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಸ್ವಯಮೇವ ಭವತೀತಿ ಸ್ವಯಂಭೂ ಅನ್ನುವುದು ಸತ್ಯಸಂಧ ಸ್ವಾಮಿಗಳು ಪ್ರಯೋಗ ಮಾಡಿದಂತಹ ವಾಕ್ಯ. ಹೀಗೆ ಇಲ್ಲಿಯವರೆಗೆ ಸ್ವಯಂಭೂ ಅನ್ನುವ ಶಬ್ದಕ್ಕೆ ಏನು ಅರ್ಥ ಸಿಗ್ತದೆ ಅಂತ ಅನ್ನೋದನ್ನು ನಾವು ನೋಡಿದ್ದೀವಿ. ಮುಖ್ಯವಾಗಿ ನಮಗದಿಂದ ಪ್ರಕಟ ಆಗುವಂತಹ ಅರ್ಥ ಭಗವಂತ ಸ್ವತಂತ್ರ ಅನ್ನುವಂಥ ಅರ್ಥ. ಮತ್ತೆ ಆತ ತನಗೆ ಅಪೇಕ್ಷೆ ಬಂದಾಗ ಮಾತ್ರ, ಕಾಲ ಪಕ್ವ ಆದಾಗ ಮಾತ್ರ ನಮಗೆಲ್ಲರಿಗೂ ಕೂಡ ಪ್ರಕಟನಾಗುವವನು ಅನ್ನುವಂಥದ್ದು ಮತ್ತೊಂದು ಅರ್ಥ. ಹೀಗೆ ತಾನೇ ಆತ ನಮಗೆಲ್ಲರಿಗೂ ತಮ್ಮನ್ನು ತೋರಿಸ್ಕೋತಾನೆ ಅನ್ನುವಂಥ ಒಂದು ಭಾವ ಅದರಲ್ಲಿದೆ. ಭಗವಂತನನ್ನ ಸ್ವಯಂಭೂ ಅಂತ ಉಪಾಸನೆ ಮಾಡುವ ಮೂಲಕ ಆತನ ದರ್ಶನ ನಮಗೆ ಯಾವಾಗ ಆಗ್ತದೆ ಅನ್ನೋದನ್ನ ನಾವು ಕಾಯ್ತಾ ಇರಬೇಕು. ಅಂಥ ಕಾತರತೆಯನ್ನ ವ್ಯಕ್ತ ಮಾಡುವಂಥ ಒಂದು ಶಬ್ದ ಅದು. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.